ವೆಲ್ಕಮ್ ಬ್ಯಾಕ್. ಇನ್ನು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ತೆರಿಗೆ ಇಲಾಖೆ ನೋಟಿಸ್ ಕೊಡ್ತಿರುವಂತಹ ಹಿನ್ನೆಲೆ ಯುಪಿಐಗೆ ಗುಡ್ ಬೈ ಹೇಳಿದ್ದಾರೆ ಸಣ್ಣ ವ್ಯಾಪಾರಸ್ಥರು. ಇನ್ನು ನೋ ಯುಪಿಐ ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಅನ್ನು ಕೂಡ ಹಾಕಿರುವಂತದ್ದು. ನೋಡಿ, ಯುಪಿಐ ಬಿಟ್ಟು ಮತ್ತೆ ಕ್ಯಾಶ್ ಪಡೆಯೋದಕ್ಕೆ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಅಂಗಡಿಗಳ ಮುಂದೆ ನೋ ಯುಪಿಐ ಬೋರ್ಡ್ ಹಾಕಿದ್ದಾರೆ ವ್ಯಾಪಾರಿಗಳು. ನಗದು ಮಾತ್ರ ಸ್ವೀಕರಿಸ್ತಾ ಇದ್ದಾರೆ. ಇದೀಗ ನಗದು ಹಾಗೂ ಚಿಲ್ಲರೆ ಇಲ್ಲದೆ ಗ್ರಾಹಕರು ಕೂಡ ಒಂದ್ ಕಡೆ ಪರದಾಟವನ್ನು ಪಡ್ತಾ ಇದ್ದಾರೆ. ಲಕ್ಷ ಟ್ಯಾಕ್ಸ್ ಅನ್ನು ಕಟ್ಟುವಂತೆ ತೆರಿಗೆ ಇಲಾಖೆ ನೋಟಿಸ್ ನೀಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವ್ಯಾಪಾರಸ್ಥರು ಯುಪಿಐಗೆ ಗುಡ್ ಬೈ ಅನ್ನ ಹೇಳ್ತಾ ಇರುವಂತದ್ದು. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯುಪಿಐಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ನಗದು ಮಾತ್ರ ಸ್ವೀಕರಿಸ್ತೀವಿ ಅಂತ ವ್ಯಾಪಾರಿಗಳು ಅಂಗಡಿಗಳ ಮುಂದೆ ಬೋರ್ಡ್ ಕೂಡ ಹಾಕಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಜಿಎಸ್ಟಿ ಬಂದ ಕಾರಣ ಕ್ಯಾಶ್ ಕೊಟ್ಟು ಸಹಕರಿಸಿ ಓನ್ಲಿ ಕ್ಯಾಶ್ ಅಂತ ತಮ್ಮ ಅಂಗಡಿ ಮುಂದೆ ಬೋರ್ಡ್ ಅನ್ನು ಹಾಕೊಂಡಿದ್ದಾರೆ. ನಗದು ಹಾಗೂ ಚಿಲ್ಲರೆ ಇಲ್ಲದೆ ಇನ್ನೊಂದು ಕಡೆ ಗ್ರಾಹಕರು ಪರದಾಟವನ್ನ ಪಡ್ತಾ ಇದ್ದಾರೆ. ನೋಡಿ, 2014 ನಂತರ ಇಂಟರ್ನೆಟ್ನಲ್ಲಿ ದೊಡ್ಡ ಕ್ರಾಂತಿಯಾಗಿ ಡಿಜಿಟಲ್ ಪೇಮೆಂಟ್ಗೆ ಎಲ್ಲರೂ ಕೂಡ ಇದೀಗ ಡಿಪೆಂಡ್ ಆಗಿರುವಂಥದ್ದು. ಸೊ ಹಾಗಾಗಿ ನಗದು ಮತ್ತು ಚಿಲ್ಲರೆ ಇಲ್ಲದೆ ಗ್ರಾಹಕರು ಕೂಡ ಒಂದು ಕಡೆ ಪರದಾಟವನ್ನು ಪಡ್ತಿದ್ದಾರೆ. ಇನ್ನೊಂದು ಕಡೆ ಲಕ್ಷ ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅಂತ ತೆರಿಗೆ ಇಲಾಖೆ ನೋಟಿಸ್ ಕೊಡ್ತಿರುವಂತಹ ಹಿನ್ನೆಲೆ ಕ್ಯಾಶ್ ಮಾತ್ರ ನಾವು ಸ್ವೀಕರಿಸ್ತೀವಿ ಅಂತ ವ್ಯಾಪಾರಿಗಳು ಕೂಡ ತಮ್ಮ ಅಂಗಡಿಯ ಮುಂಭಾಗದಲ್ಲಿ ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ. ನೋಡಿ, ಇದೀಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಕ್ಷ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಒಂದ್ ಕಡೆ ತೆರಿಗೆ ಇಲಾಖೆ ನೋಟಿಸ್ ನೀಡ್ತಾ ಇದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನು ಮಾಡ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ, ನೋ UPI ಅಂದರೆ UPI ಅಲ್ಲಿ ಕ್ಯಾಶ್ ತಗೊಳ್ಳೋದಿಲ್ಲ, ಆನ್ಲೈನ್ ಪೇಮೆಂಟನ್ನು ನಾವು ಸ್ವೀಕರಿಸಲ್ಲ, ಓನ್ಲಿ ಕ್ಯಾಶ್ ಮಾತ್ರ ನೀವು ಕೊಡಬೇಕು ಅಂತ ಈ ರೀತಿಯಾಗಿ ತಮ್ಮ ಅಂಗಡಿಗಳ ಮುಂದೆ ಬೋರ್ಡನ್ನು ಹಾಕ್ಕೊಳ್ತಾ ಇರುವಂಥದ್ದು. 2014 ನಂತರ ಇಂಟರ್ನೆಟ್ಟಲ್ಲಿ ಆದಂತಹ ದೊಡ್ಡ ಕ್ರಾಂತಿಯಿಂದಾಗಿ ನಾವೆಲ್ಲರೂ ಕೂಡ ಡಿಜಿಟಲ್ ಪೇಮೆಂಟ್ಗೆ ಡಿಪೆಂಡ್ ಆಗಿದ್ದೀವಿ ಅಂತಲೇ ಹೇಳಬಹುದು. ಒಂದು ಚಿಕ್ಕ ಅಂಗಡಿಗೆ ಹೋದರೆ ಒಂದು ಬಾಳೆಹಣ್ಣು ತೊಗೊಳ್ಳೋದಕ್ಕೋ ಒಂದು ಚಾಕ್ಲೇಟ್ ತೊಗೊಳ್ಳೋದಕ್ಕೂ ಕೂಡ ನಾವೇನು ಮಾಡ್ತೀವಿ, UPI ಮೇಲೆ ಡಿಪೆಂಡ್ ಆಗಿದ್ದೀವಿ. ಬಟ್ ಆದರೆ ಇವಾಗ ತೆರಿಗೆ ಇಲಾಖೆ ನೋಟಿಸ್ ಕೊಡ್ತಿರುವಂತಹ ಹಿನ್ನೆಲೆಯಲ್ಲಿ UPI ಅಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇನ್ಮೇಲೆ ನಾವು UPI ತಗೊಳ್ಳೋದಿಲ್ಲ. UPI ಮೂಲಕ ಅಂದರೆ ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಆನ್ಲೈನ್ ಮೂಲಕ ನಾವು ಹಣವನ್ನು ಸ್ವೀಕರಿಸೋದಿಲ್ಲ. ಚಿಲ್ಲರೆ ಕೊಡಿ, ಕ್ಯಾಶ್ ಕೊಡಿ, ಅಂಗಡಿಲಿ ಏನು ಬೇಕೋ ಆ ವಸ್ತುಗಳನ್ನು ತೆಗೆದುಕೊಳ್ಳಿ ಅಂತ ಇದೀಗ ಅಂಗಡಿಯ ವ್ಯಾಪಾರಸ್ಥರು ಹೇಳ್ತಿರುವಂಥದ್ದು. ಅದರಲ್ಲೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹೇಳ್ತಿರುವಂಥದ್ದು. ಬಟ್ ಆದರೆ ಇದು ಜನಸಾಮಾನ್ಯರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ನಾನು ಆಗಲೇ ಹೇಳ್ತಿದ್ದಂಗೆ ಎಲ್ಲರೂ ಕೂಡ ಇದೀಗ ಫೋನ್ಪೇ, ಗೂಗಲ್ ಪೇ ಅಂತ ಡಿಜಿಟಲ್ ಪೇಮೆಂಟ್ಗೆ ಡಿಪೆಂಡ್ ಆಗಿರೋದು. ಸೊ ಇದು ಆದಷ್ಟು ಅಂದರೆ ಸಾಕಷ್ಟು ಕಷ್ಟವನ್ನು ಕೂಡ ಉಂಟು ಮಾಡ್ತಿದೆ. ಒಂದು ಕಡೆ ಸಣ್ಣ ಪುಟ್ಟ ವ್ಯಾಪಾರಿಗಳಲ್ಲೂ ಸಂಕಷ್ಟ ಎದುರಾಗ್ತಿದೆ, ಇನ್ನೊಂದು ಕಡೆ ಜನಸಾಮಾನ್ಯರಲ್ಲೂ ಕೂಡ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಇನ್ನು ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದ್ದೇ ತಡ UPIಗೆ ಗುಡ್ ಬೈ ಹೇಳಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ, SPP ಸದ್ಯ UPI ಟ್ರಾನ್ಸಾಕ್ಷನ್ಗೆ ಬಾಯ್ ಬಾಯ್ ಹೇಳಿ ಇರೋ ವ್ಯಾಪಾರಿಗಳು ಸದ್ಯ ಕ್ಯಾಶ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬೋರ್ಡ್ ಹಾಕಿದ್ದಾರೆ. ಆದ್ರೆ ವಾಣಿಜ್ಯ ಇಲಾಖೆ ಇದಕ್ಕೆ ಕೂಡ ನೋಟಿಸ್ ಇಶ್ಯೂ ಮಾಡಿದೆ. ಯಾರು ಕೂಡ ಕ್ಯಾಶ್ ವಹಿವಾಟು ಮಾಡೋದಿರಿದ್ರೂ ಕೂಡ ವರ್ಷದಲ್ಲಿ ಏನು ತೆರಿಗೆ ಪಾವತಿ ಮಾಡ್ಬೇಕು ಅದನ್ನ ಪಾವತಿ ಮಾಡ್ಲೇಬೇಕಂತ ಈಗಾಗಲೇ ಬಹುತೇಕವಾಗಿ ಅಂಗಡಿಗಳಿಗೆ 25 ಲಕ್ಷ ಆಗಿರ್ಬೋದು, 50 ಲಕ್ಷ ಈ ರೀತಿ ಟ್ರಾನ್ಸಾಕ್ಷನ್ ಆಗೋರಿಗೆ ಈಗಾಗಲೇ ನೋಟಿಸ್ ಕೊಟ್ಟು ವಾಣಿಜ್ಯ ತೆರಿಗೆ ಕಟ್ಟುವಂತೆ ಸೂಚಿಸಿರುವಂತದ್ದು. ಸೊ ಹೀಗಾಗಿ ವ್ಯಾಪಾರಿಗಳು ತಾವು ಫೋನ್ ಪೇ ಆಗೇನೆ ಗೂಗಲ್ ಪೇ ಆಗಿರ್ಬೋದು, UPI ಆಗಿರ್ಬೋದು ಅದನ್ನು ಯೂಸ್ ಮಾಡೋದ್ರಿಂದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ಕೊಂಡು ಎಲ್ಲ ಬಹುತೇಕ ಅಂಗಡಿಗಳಲ್ಲಿ ನಗದು ವ್ಯವಹಾರ ಮಾಡಿ ಅಂತ ದಯವಿಟ್ಟು ಅನ್ನೋ ಬೋರ್ಡ್ ಅನ್ನು ಹಾಕಿದ್ದಾರೆ. ಆದ್ರೆ ಸದ್ಯ ಇವರಿಗೆ ಇನ್ನೊಂದು ಶಾಕ್ ಅನ್ನ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿದೆ ಅಂತಾನೆ ಹೇಳ್ಬೋದು. ನೀವು ಏನೇ ಬೋರ್ಡ್ ಹಾಕಿ ಆದ್ರೆ ನಿಮ್ಮ ವರ್ಷದಲ್ಲಿ ಎಷ್ಟು ವಹಿವಾಟಾಗುತ್ತೆ ಅದಕ್ಕೆ ನೀವು ತೆರಿಗೆಯನ್ನ ಪಾವತಿ ಮಾಡ್ಲೇಬೇಕು ಅಂತ ನೋಟಿಸ್ ಅಲ್ಲಿ ತಿಳಿಸಿರುವಂತದ್ದು. ಸೊ ಇದೇ ತಿಂಗಳು ಅಂದ್ರೆ ಪ್ರತಿಭಟನೆಗೆ ಕೂಡ ಕಾರ್ಮಿಕ ಇಲಾಖೆಯಿಂದ ಕರೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಸರ್ಕಾರದ ವಿರುದ್ಧ ಈಗಾಗಲೇ ವ್ಯಾಪಾರಿಗಳ ಅಂದ್ರೆ ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಸಣ್ಣ ಅಂಗಡಿಗಳಲ್ಲಿ ಹಾಲು ಉತ್ಪನ್ನಗಳು ಕೂಡ ಇದೇ 23ರಂದು ಸಿಗೋದು ಬಹುತೇಕ ಡೌಟ್. ಯಾಕಂದ್ರೆ ಇದನ್ನೆಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಆದ್ರೆ ಇದನ್ನ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಏನೇ ಇದ್ರು ಕೂಡ ಯಾರು ಕೂಡ ಅಂದ್ರೆ ಹೆಚ್ಚು ರೀತಿಯಾಗಿ ಯಾರು ವಹಿವಾಟು ಮಾಡ್ತಾರೆ ಸೊ ಅವರು ಈಗಾಗಲೇ ಅಂದ್ರೆ ಟ್ಯಾಕ್ಸ್ ಪೇ ಮಾಡಲೇಬೇಕು ಅಂತ ಈಗಾಗಲೇ ತಿಳಿಸಿರುವಂತದ್ದು. ದೀಪ್ತಿ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ.